ಹರಿಹರ ವೀರಮಲ್ಲು ರಿಲೀಸ್ ಆಗಿದೆ. ತುಂಬಾ ವರ್ಷಗಳ ನಂತರ ಬೆಳ್ಳಿ ಪರದೆಗೆ ಪವನ್ ಕಲ್ಯಾಣ್. ಐತಿಹಾಸಿಕ ಕಥೆ, ಮೊಘಲರ ಆಡಳಿತ, ಕೊಹಿನೂರ್ ವಜ್ರ, ವೀರಮಲ್ಲು ರಾಬಿನ್ ಹುಡ್ ಸ್ಟೈಲ್, 250 ಕೋಟಿ ಬಜೆಟ್. ಈಗ ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ. ತಮಿಳುನಾಡಲ್ಲಿ ರಾಜಯುದ್ಧ, ಸ್ಟಾಲಿನ್ ತಂತ್ರಕ್ಕೆ ಮೋದಿ ಪ್ರತಿತಂತ್ರ, ಚೋಳ ಸಾಮ್ರಾಟನಿಗಾಗಿ ಬಿಜೆಪಿ ಡಿಎಂಕೆ ಕಿತ್ತಾಟ. ನಮಸ್ಕಾರ ಸ್ನೇಹಿತರೆ, ತಮಿಳುನಾಡಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕದನ ಶುರುವಾಗಿದೆ. ಈ ಸಲ ನೀಟ್ ಸಂಘರ್ಷನೋ ಅಥವಾ ಭಾಷಾ ಸಂಘರ್ಷನೋ ಆ ರೀತಿಯಲ್ಲ, ರಾಜ್ಯಪಾಲರು ಸೈನ್ ಹಾಕ್ತಿಲ್ಲ ಅಂತ ಗಲಾಟೆನೂ ಅಲ್ಲ. ಈ ಸಲ ಚೋಳರಿಗೆ ಗೌರವ ಸಲ್ಲಿಸೋ ಸಲುವಾಗಿ ಸಮರ ನಡೀತಾ ಇದೆ. ಚೋಳ ಸಾಮ್ರಾಟ ರಾಜೇಂದ್ರ ಚೋಳರಿಗೆ 1000 ವರ್ಷ ತುಂಬಿದ್ದು, ಈಗ ಅದನ್ನ ಆಚರಣೆ ಮಾಡೋಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸ್ಪರ್ಧೆಗೆ ಬಿದ್ದಿವೆ. ಒಂದ್ ಕಡೆ PM ನರೇಂದ್ರ ಮೋದಿ ಖುದ್ದು ತಮಿಳುನಾಡಿಗೆ ಭೇಟಿ ಕೊಟ್ಟು ರಾಜೇಂದ್ರ ಚೋಳರ ಗುಣಗಾನ ಮಾಡ್ತಾ ಇದ್ರೆ, ಇತ್ತ ಸ್ಟಾಲಿನ್ ಸರ್ಕಾರ ಅದಕ್ಕೆ ಕೌಂಟರ್ ಕೊಡ್ತಾ ಇದೆ. ರಾಜೇಂದ್ರ ಚೋಳರ ಜನ್ಮದಿನವನ್ನ ಅಫಿಷಿಯಲ್ ಸ್ಟೇಟ್ ಸೆಲೆಬ್ರೇಷನ್ ಡೇ ಅಂತ ಅನೌನ್ಸ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕೌಂಟರ್ ಕೊಡ್ತಾ ಇದ್ದಾರೆ. ಈ ಬೆಳವಣಿಗೆಯನ್ನ ಇಡೀ ರಾಷ್ಟ್ರ ಗಮನಿಸ್ತಾ ಇದೆ. ಮುಂದಿನ ಚುನಾವಣೆಗೆ ಇದೇ ಶಂಕನಾದ ಆಗುತ್ತೆ ಅನ್ನೋ ಲೆಕ್ಕಾಚಾರ ಕೂಡ ಇದೆ. ಅಷ್ಟೇ ಅಲ್ಲ, ಎರಡೂ ನಾಯಕರು ಚೋಳರಾಜರನ್ನ ತಮ್ಮ ಐಕಾನ್ ಆಗಿ ಅಪ್ರೋಪ್ರಿಯೇಟ್ ಮಾಡ್ಕೊಳ್ಳೋಕೆ, ಅಂದ್ರೆ ಅವ್ರದ್ದು ಮಾಡ್ಕೊಳ್ಳೋಕೆ, ನಮ್ಮ ಐಕಾನ್ ಅಂತ ಮಾಡ್ಕೊಳ್ಳೋಕೆ ಅಭಿಯಾನ ಶುರು ಮಾಡಿದ್ದಾರೆ. ಹಾಗಿದ್ರೆ ತಮಿಳುನಾಡಿನಲ್ಲಿ ಶುರುವಾಗಿರೋ ಈ ಹೊಸ ಚೋಳ ಯುದ್ಧ ಯಾವುದು? ಚುನಾವಣೆ ಗೆಲ್ಲೋಕೆ ಇವರು ಇಷ್ಟು ಇಂಪಾರ್ಟೆಂಟ್ ಹೇಗಾಗ್ತಾರೆ? 1000 ವರ್ಷಗಳ ಹಿಂದಿದ್ದ ರಾಜ, ಅವರ ಮಹತ್ವ ಏನು? DMK ತಂತ್ರ ಏನು? ಬಿಜೆಪಿ ಪ್ರತಿತಂತ್ರ ಏನು? ಎಲ್ಲವನ್ನ ನೋಡ್ತಾ ಹೋಗೋಣ. ರಾಜೇಂದ್ರ ಚೋಳರಿಗೆ 1000 ವರ್ಷ, ಶುರುವಾಯಿತು ಹೊಸ ಸಂಘರ್ಷ. ಚೋಳರ ಬಗ್ಗೆ, ಅವರ ಸಾಧನೆ ಬಗ್ಗೆ ನಿಮಗೆ ಗೊತ್ತಿರಬಹುದು ಎಲ್ರಿಗೂ ಕೂಡ. ಭಾರತದ ಇತಿಹಾಸದಲ್ಲಿ ಒನ್ ಆಫ್ ದಿ ಗ್ರೇಟೆಸ್ಟ್ ಸಾಮ್ರಾಜ್ಯಗಳಲ್ಲಿ ಒಂದಾಗಿ ಅವರನ್ನ ಗುರುತಿಸಲಾಗುತ್ತೆ. ಮಾಲ್ಡೀವ್ಸ್ನಿಂದ ಇಂಡೋನೇಷ್ಯಾ ತನಕ, ಕಂಬೋಡಿಯಾದಿಂದ ಕೊಲಂಬೋ ತನಕ ಎಲ್ಲ ಕಡೆ ಅವರು ಪ್ರಭಾವವನ್ನ ಹರಡಿದ್ರು. ಹೀಗಾಗಿ ಇಡೀ ದೇಶಕ್ಕೇನೆ ಅವ್ರ ಮೇಲೆ ಅಭಿಮಾನ ಇದೆ. ಚಕ್ರವರ್ತಿ ಅಶೋಕ ಸಾಮ್ರಾಟರನ್ನ, ಚಂದ್ರಗುಪ್ತರನ್ನ ಹೇಗೆ ನೋಡ್ಲಾಗುತ್ತೋ ಹಾಗೆ ಇವರನ್ನ ಕೂಡ ನೋಡ್ಲಾಗತ್ತೆ. ತಮಿಳುನಾಡಿನಲ್ಲಂತೂ ಇವರ ಹೆಸರು ಕೇಳಿದ್ರು ವಿದ್ಯುತ್ ಸಂಚಾರದ ಅನುಭವ ಆಗುತ್ತೆ ಹಿಸ್ಟ್ರಿ ಗೊತ್ತಿರೋರಿಗೆ. ಸೊ ಈ ಚೋಳರ ಕುರಿತೆ ಈಗ ತಮಿಳುನಾಡಿನಲ್ಲಿ PM ನರೇಂದ್ರ ಮೋದಿ ಮತ್ತು ಸ್ಟಾಲಿನ್ ನಡುವೆ ದೊಡ್ಡ ಸ್ಪರ್ಧೆ ಶುರುವಾಗಿದೆ. ಚೋಳ ರಾಜ ರಾಜೇಂದ್ರ ಚೋಳಗೆ 1000 ವರ್ಷ ಪೂರೈಸಿದ್ದು ಜುಲೈ 27ನೇ ತಾರೀಕು ಅವರ ಜನ್ಮದಿನ ಕಾರ್ಯಕ್ರಮ. ಹೀಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಪ್ರತ್ಯೇಕವಾಗಿ ಆಚರಣೆ ಮಾಡಿದ್ದಾರೆ. ಮೋದಿ ಮಾಲ್ಡೀವ್ಸ್ನಿಂದ ಸೀದಾ ತಮಿಳುನಾಡಿಗೆ ಬಂದು ಚೋಳರ ಜನ್ಮದಿನದಲ್ಲಿ ಪಾಲ್ಗೊಂಡಿದ್ರು. ರಾಜೇಂದ್ರ ಚೋಳರ ಸ್ಮರಣಾರ್ಥ ನಾಣ್ಯವನ್ನ ಕೂಡ ಬಿಡುಗಡೆ ಮಾಡಿದ್ದಾರೆ. ಸಂಸ್ಕೃತಿ ಸಚಿವಾಲಯ ಕೂಡ ಕೇಂದ್ರ ಸರ್ಕಾರದ ಪರವಾಗಿ 4 ದಿನ ಕಾರ್ಯಕ್ರಮ ಇಟ್ಕೊಂಡಿದೆ. ಜೋರಾಗಿ ಮೋದಿ ಸರ್ಕಾರ ಸೆಲೆಬ್ರೇಟ್ ಮಾಡ್ತಿದೆ ಈ ಸಂಭ್ರಮಾಚರಣೆಯನ್ನ. ಇತ್ತ ಸ್ಟಾಲಿನ್ ಸರ್ಕಾರ ಕೂಡ ನಾವು ಹಿಂದೆ ಇಲ್ಲ ವಿಚಾರದಲ್ಲಿ ಅಂತ ಹಲವು ಕಾರ್ಯಕ್ರಮಗಳನ್ನ ಲಾಂಚ್ ಮಾಡಿದ್ದಾರೆ. ಹಲವು ಊರುಗಳಲ್ಲಿ ಚೋಳರ ಸಾಧನೆ ಸಾರುವ ಇನಿಷಿಯೇಟಿವ್ ಶುರುವಾಗಿದೆ. ಇಲ್ಲಿ ಮೇಲ್ನೋಟಕ್ಕೆ ಇದೇನು ವಿಶೇಷ, ಪಾಲಿಟಿಕ್ಸ್ ಅಲ್ಲಿ ಕಾಮನ್ ಅಲ್ವಾ ಅಂತ ಅನಿಸ್ಬೋದು. ಆದರೆ ಈ ಜನ್ಮದಿನದ ಆಚರಣೆ ತಮಿಳುನಾಡಿನಲ್ಲಿ ದೊಡ್ಡ ಪೊಲಿಟಿಕಲ್ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಒಂದ್ ಕಡೆ ಬಿಜೆಪಿ ಚೋಳ ರಾಜರಿಗೆ DMK ಮರ್ಯಾದೆ ಕೊಡ್ತಾ ಇಲ್ಲ, ನಾವು ಅಭಿಮಾನ ತೋರಿಸ್ತಾ ಇದ್ದೀವಿ, ನಾವು ಪ್ರೀತಿಸ್ತೀವಿ ಅವ್ರನ್ನ ಅಂತ ಹೇಳ್ತಾ ಇದ್ರೆ, DMK ನಿಮ್ದು ಪೊಲಿಟಿಕಲ್ ಡ್ರಾಮಾ, ಮೋದಿ ತಮಿಳುನಾಡಿಗೆ ಬಂದಿರೋದೇ ಹೈ ಡ್ರಾಮಾ ಅಂತ ಕೌಂಟರ್ ಕೊಡ್ತಾ ಇದೆ. ಇಲ್ಲಿ ಮ್ಯಾಟರ್ ಏನು ಅಂತ ಅರ್ಥ ಆಗಬೇಕು ಅಂದ್ರೆ ಒಂದಷ್ಟು ವಿಚಾರಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನಿಮಗೆ ಗೊತ್ತಿರೋ ಹಾಗೆ ಏಪ್ರಿಲ್ ತಿಂಗಳಲ್ಲಿ, ನೆಕ್ಸ್ಟ್ ಏಪ್ರಿಲ್ ವೇಳೆಗೆ ತಮಿಳುನಾಡಿನಲ್ಲಿ ವಿಧಾನಸಭಾ ಚುನಾವಣೆ ಇದೆ. ಸೊ ಅಧಿಕಾರ ನಡೆಸ್ತಿರೋ DMKಯನ್ನ ಶತಾಯಗತಾಯ ಕೆಳಗಿಳಿಸಬೇಕು ಅಂದರೆ ಅಲ್ಲಿ ಒಂದು ಟ್ರಿಗರಿಂಗ್ ಪಾಯಿಂಟ್ ಬೇಕು. ಇಷ್ಟು ದಿನ ನಾವೇ ಬೇರೆ, ನಾವು ದ್ರಾವಿಡರು, ಭಾರತ ಒಕ್ಕೂಟ ರಾಷ್ಟ್ರ ಅಷ್ಟೇ ಸಂಬಂಧ ಅನ್ನೋ ಥರದಲ್ಲಿ DMKನವರು ಮಾತನಾಡ್ತಾ ಇದ್ರು. ಬಿಜೆಪಿ, ಕಾಂಗ್ರೆಸ್ ಎಲ್ಲ ರಾಷ್ಟ್ರೀಯ ಪಕ್ಷಗಳಿಗೆ ಅಲ್ಲಿ ಬಾಗಿಲು ಓಪನ್ ಮಾಡ್ತಿರ್ಲಿಲ್ಲ ದ್ರಾವಿಡ ಪಕ್ಷಗಳು. ಬಿಜೆಪಿಗಂತೂ ಮರುಭೂಮಿ ತಮಿಳುನಾಡು, ಏನು ಹುಡ್ತಾ ಇರಲಿಲ್ಲ. ಬಿಜೆಪಿ ತಮಿಳುನಾಡಿನಲ್ಲೂ ಕೂಡ ಜನರಿಗೆ ಒಂದಷ್ಟು ಹಿಂದೂ ನ್ಯಾಷನಲಿಸಮ್ ಅನ್ನ ಪ್ರೀತಿಸೋ ರೀತಿ ಮಾಡೋಕೆ ಪ್ರಯತ್ನ ಪಟ್ಟರೂ ಕೂಡ ಏನೂ ದೊಡ್ಡ ಫಲ ಸಿಕ್ಕಿರಲಿಲ್ಲ. ವೋಟ್ ಶೇರ್ ಇಂಪ್ರೂವ್ ಆಗಿದ್ದು ಬಿಟ್ರೆ ದೊಡ್ಡ ಪ್ರಮಾಣದಲ್ಲಿ ಪೊಲಿಟಿಕಲಿ ಇಂಪ್ಯಾಕ್ಟ್ ಮಾಡೋ ಥರ ಸೀಟ್ಸ್ ಅಲ್ಲಿ ಅದು ಬದಲಾಗೇ ಇರಲಿಲ್ಲ ಬಿಜೆಪಿಗೆ. ಆದರೂ ಕೂಡ ಪ್ರಯತ್ನ ಬಿಡದ ಬಿಜೆಪಿ ತಮಿಳುನಾಡಿನಲ್ಲಿ ನೆಲೆಯನ್ನ ಕಂಡುಕೊಳ್ಳಬೇಕು ಅಂತ ನಿರಂತರವಾಗಿ ಪ್ರಯತ್ನ ಪಡ್ತಾನೆ ಇದೆ. ಅಣ್ಣಾಮಲೈ ಅವ್ರನ್ನ ಸೀದಾ ತಗೊಂಡೋಗಿ ತಮಿಳುನಾಡಿನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ದು. ಈಗ ನೆಕ್ಸ್ಟ್ ಅವರಿಗೆ ಕೇಂದ್ರ ಮಟ್ಟದಲ್ಲಿ ಒಳ್ಳೆ ಜವಾಬ್ದಾರಿ ಕೊಡ್ತೀವಿ ಅಂತ ಹೇಳಿರೋದು ಎಲ್ಲವೂ ಕೂಡ ಇದ್ರ ಭಾಗನೇ. ಜೊತೆಗೆ PM ಅಲ್ಲಿ ಹೋದಾಗ್ಲೆಲ್ಲ ಕೂಡ ತಮಿಳರ ಗೆಟಪ್ನಲ್ಲೇ ಕಾಣಿಸ್ಕೊಳ್ತಾರೆ. ಲುಂಗಿ ಹಾಕೊಂಡು, ಶರ್ಟ್ ಹಾಕೊಂಡು ಕಾಣಿಸ್ಕೊಳ್ತಾರೆ. ಯಾವ ಲೆವೆಲ್ಗೆ ಅಂದರೆ ಶಿ ಜಿನ್ಪಿಂಗ್ ಬಂದಾಗ ಸೀದಾ ಅವ್ರನ್ನ ತಮಿಳುನಾಡಿನ ಮಾಮಲ್ಲಪುರಂ ಅಥವಾ ಮಹಾಬಲಿಪುರಂ ಅಲ್ಲಿ ಕರ್ಕೊಂಡು ಹೋಗಿ ಲುಂಗಿ ಮತ್ತು ಅಂಗಿಯಲ್ಲೇ ಮೋದಿಯಲ್ಲಿ ಜಿನ್ಪಿಂಗ್ ಜೊತೆಗೆ ಓಡಾಡಿದ್ರು. ಸೊ ಎಫರ್ಟ್ ಅಂತೂ ಬಿಜೆಪಿ ಕಡೆಯಿಂದ ಜೋರಿದೆ. ಈಗ ಚೋಳರನ್ನ ಹಿಡ್ಕೊಂಡಿದೆ ಬಿಜೆಪಿ ಗಟ್ಟಿಯಾಗಿ.
ಇಲ್ಲಿ ಚೋಳರ ಯಾಕೆ ಅನ್ನೋ ಪ್ರಶ್ನೆ ಮೂಡ್ಬೋದು. ಅದಕ್ಕೂ ತುಂಬಾ ಗಟ್ಟಿಯಾದ ಕಾರಣ ಇದೆ. ತಮಿಳುನಾಡಿನಲ್ಲಿ ಯಾವುದೇ ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂದರೆ ಅವರು ತಮಿಳು ಅಸ್ಮಿತೆಯನ್ನ ಸ್ವಲ್ಪ ಚೆನ್ನಾಗಿ ಹೇಳಬೇಕು. ದ್ರಾವಿಡತೆ ಅಂತ ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ, ತಮಿಳು ಅಸ್ಮಿತೆಯನ್ನ ಅವರು ಫಾಲೋ ಮಾಡ್ತೀವಿ ಅನ್ನೋದನ್ನು ಹೇಳಬೇಕು ಮತ್ತು ತಮಿಳು ಅಸ್ಮಿತೆಯನ್ನು ಅವರು ಆಸ್ವಾದಿಸಬೇಕು, ಅವರದನ್ನು ಜೀವಿಸಬೇಕು, ಆ ರೀತಿ ಮಾಡಿ ತೋರಿಸ್ಬೇಕು. 5-6 ದಶಕದಿಂದಲೂ ಅಣ್ಣಾ ದೊರೆಯರಿಂದ ಶುರುವಾಗಿ ಕರುಣಾನಿಧಿ, ಜಯಲಲಿತಾ, MGR, ಸ್ಟಾಲಿನ್, ಮೊನ್ನೆ ಬಂದಿರೋ ವಿಜಯ್ ಕೂಡ ಇದೇ ರೀತಿ ಪಾಲಿಟಿಕ್ಸ್ ಅಲ್ಲಿ ಮಾಡ್ತಿರೋದು. ಸೊ ಇಂತಹ ತಮಿಳು ಅಸ್ಮಿತೆ ಅಂತ ಬಂದಾಗ ಅದರ ರಾಯಭಾರಿಗಳು ಅಥವಾ ಅದರ ಮುಕುಟಮಣಿ ಯಾರು ಗೊತ್ತಾ? ಚೋಳ ರಾಜರು. ಇಲ್ಲ ನಾವು ತಮಿಳು ಅಸ್ಮಿತೆ ಅಂತ ಯಾಕೆ ಹೇಳ್ತಾ ಇದ್ದೀವಿ, ದ್ರವಿಡತೆಯ ಐಕಾನ್ ಅಂತ ಯಾಕೆ ಹೇಳ್ತಿಲ್ಲ ಅಂದರೆ ಆಗಿನ ಕಾಲದಲ್ಲಿ ದ್ರವಿಡತೆ ಈ ರೀತಿಯ ಪ್ರತ್ಯೇಕತೆ ಇರಲಿಲ್ಲ. ತಮಿಳು ಅಸ್ಮಿತೆ ಬಗ್ಗೆ ಅವ್ರು ಐಕಾನ್ ಆಗ್ತಾರೆ. ಆದರೆ ನಾವು ದ್ರಾವಿಡರು, ನಾವು ಭಿನ್ನರು, ನನ್ನೊಂದು DMK ಪಕ್ಷ ಇದೆ, ADMK ಇದೆ, ಓಟ್ ಹಾಕಿ ಅಂತ ರಾಜರು ಯಾವತ್ತೂ ಕೇಳಿರಲಿಲ್ಲ. ಅದು ಲಾಸ್ಟ್ 50, 60, 70 ಇಯರ್ಸ್ನ ಮೈಂಡ್ ಸೆಟ್ ಇದು. ಅದರ ಮುಂಚೆ ಹಾಗಿರಲಿಲ್ಲ. ಅವರು ತಮಿಳು ಅಸ್ಮಿತೆಯ ಐಕಾನ್ ಅಂದರೆ ಎಲ್ಲರೂ ಒಪ್ಕೊಳ್ತಾರೆ. ಈ ರಾಜೇಂದ್ರ ಚೋಳ ಬೇರೆ ಯಾರೂ ಅಲ್ಲ ಸ್ನೇಹಿತರೆ, ಚೋಳ ದೊರೆ ರಾಜರಾಜ ಚೋಳರ ಪುತ್ರ. ಅಪ್ಪ ಸಾಯೋಕ್ಕೂ ಮುಂಚೆ 1012ರಲ್ಲೇ ಪಟ್ಟಕ್ಕೆ ಬಂದಿದ್ರು. ತಮಿಳರ ಪಾಲಿಗೆ ಇವರು ಆರಾಧ್ಯ ದೈವ. ಭಾರತದ ಶ್ರೇಷ್ಠ ರಾಜರ ಪಟ್ಟಿಯಲ್ಲೂ ಸ್ಥಾನ ಸಿಗುತ್ತೆ. ಬಲಿಷ್ಠ ನೌಕಾಪಡೆ ಕಟ್ಟಿದ ರಾಜೇಂದ್ರ ಚೋಳರು ಸುತ್ತಮುತ್ತಲ ಎಲ್ಲಾ ಕಡೆನೂ ಇನ್ಫ್ಲೂಯೆನ್ಸ್ ಹೊಂದಿದ್ದ ದೊಡ್ಡ ಸಾಮ್ರಾಟರಾಗಿದ್ರು. ಶ್ರೀಲಂಕಾ ಮೇಲೆ ದಾಳಿ ಮಾಡಿ ಅಲ್ಲಿನ ರಾಜ 5ನೇ ಮಹಿಂದನನ್ನ ತಂಜಾವೂರಿಗೆ ಎಳ್ಕೊಂಡ್ಬಂದು ಬಂಧನದಲ್ಲಿಟ್ಟಿದ್ರು. ಹಾಗೆ ಇವತ್ತಿನ ಕರ್ನಾಟಕದ ಮೇಲೂ ಕೂಡ ದಾಳಿ ಮಾಡಿ ಕಲ್ಯಾಣಿ ಚಾಲುಕ್ಯರ ದೊರೆ 2ನೇ ಜಯಸಿಂಹರನ್ನ ಮಸ್ಕಿಯಲ್ಲಿ ಸೋಲಿಸಿದ್ರು. ಈತನ ಪರವಹಿಸಿ ಬಂದ ವೆಂಗಿಯ ಚಾಲುಕ್ಯರ ಮೇಲೂ ಕೂಡ ದಾಳಿ ಮಾಡಿದ್ರು. ಮುಂದೆ ದೂರದ ಒಡಿಶಾ, ಬಿಹಾರಗಳವರೆಗೂ ಕೂಡ ಗೆದ್ದು ಗಂಗೈಕೊಂಡ ಅಂದ್ರೆ ಗಂಗೆಯ ಪ್ರದೇಶವನ್ನು ಕೂಡ ಗೆದ್ದ ರಾಜ ಗಂಗೈಕೊಂಡ ಚೋಳ ಆದ್ರು. ಇದರ ನೆನಪಿಗಾಗಿ ಗಂಗೈಕೊಂಡ ಚೋಳಪುರಂ ಅನ್ನೋ ಹೊಸ ರಾಜಧಾನಿಯನ್ನ ಕೂಡ ನಿರ್ಮಾಣ ಮಾಡಿದ್ರು. ಅಷ್ಟು ಮಾತ್ರ ಅಲ್ಲ, ಚೀನಾ ತನಕವೂ ರಾಯಭಾರಿಗಳನ್ನ ಕಳಿಸಿ ಅವತ್ತು ಶಕ್ತಿ ಪ್ರದರ್ಶನ ಮಾಡಿದ್ರು. ಇನ್ನು ಅಂದಿನ ಕಾಂಬೋಜ ಅಂತ ಕರೆಯಲಾಗ್ತಾ ಇದ್ದ ಇವತ್ತಿನ ಕಂಬೋಡಿಯಾ ರಾಜರ ಜೊತೆಗೂ ಅವರಿಗೆ ಸಂಬಂಧ ಇತ್ತು. ಅವರ ಮನವಿ ಮೇರೆಗೆ ಕಾಂಬೋಡಿಯಾ ಜೊತೆ ಸೇರ್ಕೊಂಡು ಇಂಡೋನೇಷ್ಯಾ ಪ್ರದೇಶಗಳ ಮೇಲೆ ದಾಳಿ ಮಾಡಿ ಅದನ್ನ ಕೂಡ ಗೆದ್ದಿದ್ರು. ಇವರ ಕಾಲದಲ್ಲಿ ತಮಿಳುನಾಡಿನಲ್ಲಿ ಭವ್ಯ ದೇಗುಲಗಳ ನಿರ್ಮಾಣ ಆಯಿತು. ತಮಿಳು ಅಥವಾ ಭಾರತೀಯ ಸಂಸ್ಕೃತಿಯನ್ನ ಎಲ್ಲ ಕಡೆ ಹರಡಿದ್ರು. ಏಷ್ಯಾದಲ್ಲಿ ತಮಿಳು ಮಾತನಾಡೋರ ಸಂಖ್ಯೆ ಹೆಚ್ಚಾಯಿತು. ಇದಕ್ಕೆಲ್ಲ ಇವರ ದಂಡಯಾತ್ರೆಗಳೇ ಕಾರಣ. ಹೀಗಾಗಿ ತಮಿಳು ರಾಜಕಾರಣಿಗಳಿಗೆ ಇವರು ದೊಡ್ಡ ಐಕಾನ್. ಇವರು ನಮ್ಮವರು, ನಮ್ಮ ಪೂರ್ವಜರು ಅಂತ ತಮಿಳುನಾಡಿನಲ್ಲಿ ಪ್ರತಿಯೊಬ್ಬರು ಕೂಡ ಇವ್ರನ್ನ ಅವರವರ ಐಕಾನ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. ದ್ರವಿಡ ಪಕ್ಷಗಳು ಕೂಡ ಇದರಲ್ಲಿ ಮುಂದೆನೇ ಇದ್ದಾರೆ. ಈಗ ಬಿಜೆಪಿ ತಮಿಳುನಾಡಿನಲ್ಲಿ ಗ್ರೌಂಡ್ಸ್ ಗೇನ್ ಮಾಡಬೇಕು ಅಂದ್ರೆ ಒಂದಷ್ಟು ಅಲ್ಲಿ ನೆಲಮಟ್ಟದಲ್ಲಿ ಬೆಂಬಲವನ್ನು ಪಡ್ಕೋಬೇಕು ಅಂತ ಹೇಳಿದ್ರೆ ದೊಡ್ಡ ಚಾಲೆಂಜ್ ಆಗ್ತಾ ಇದ್ದಿದೆ ದ್ರವಿಡ ಪಕ್ಷಗಳು ಮತ್ತು ಅವರ ದ್ರವಿಡ ಮೈಂಡ್ ಸೆಟ್ ನ ಪಾಲಿಟಿಕ್ಸ್. ಅವರು ದ್ರವಿಡ ಅಸ್ಮಿತೆಗೆ, ತಮಿಳು ಅಸ್ಮಿತೆಗೆ ಬಿಜೆಪಿ ಹಾನಿ ಮಾಡ್ತಾರೆ. ತಮಿಳು ಸಿವಿಲೈಸೇಷನ್ ಅನ್ನ, ನಾಗರಿಕತೆಯನ್ನ, ಸಂಸ್ಕೃತಿಯನ್ನ ಗೌರವಿಸಲ್ಲ ಇವರೆಲ್ಲ ಉತ್ತರ ಭಾರತೀಯರು ಅಂತ ಹೇಳಿ ಪಾಲಿಟಿಕ್ಸ್ ಮಾಡ್ತಾ ಇದ್ರು DMK, AIDMK ಎಲ್ಲ. ಅದಕ್ಕೆ ಪ್ರತಿಯಾಗಿ ಬಿಜೆಪಿ ತಮಿಳನ್ನೇ ತನ್ನ ಹಿಂದೂ ರಾಷ್ಟ್ರೀಯವಾದದ ಒಳಗೆ ಸೇರಿಸಿಕೊಳ್ಳುವಕ್ಕೆ ಮತ್ತು ತಮಿಳು ರಾಜರು ಬರೀ ತಮಿಳು ರಾಜರಲ್ಲ, ಅವರು ಭಾರತೀಯ ರಾಜರು, ನಮ್ಮೆಲ್ಲರಿಗೂ ಕೂಡ ಪ್ರೀತಿ ಪಾತ್ರರು, ನಾವು ಅವ್ರನ್ನ ಪ್ರೀತಿಸ್ತೇವೆ. ತಮಿಳು ನಮ್ಮ ಹಲವು ಭಾರತೀಯ ಭಾಷೆಗಳಲ್ಲಿ ಒಂದು ಪ್ರಮುಖವಾಗಿರೋ ಭಾಷೆ, ಅದನ್ನು ನಾವು ಅತ್ಯಂತ ಗೌರವದಿಂದ ನೋಡ್ತೀವಿ. ತಮಿಳು ಹಬ್ಬಗಳನ್ನು ನಾವು ಆಚರಿಸ್ತೀವಿ, ತಮಿಳು ಭಾಷೆಯನ್ನು ಸೆಲೆಬ್ರೇಟ್ ಮಾಡ್ತೀವಿ ಅಂತ ತಮಿಳುನಾಡು ಬಿಜೆಪಿ ಘಟಕ ಕೂಡ ತಮಿಳು ಅಸ್ಮಿತೆಯನ್ನ ನಾವು ನಿಮಗಿಂತ ಜಾಸ್ತಿ ಮಾಡ್ತೀವಿ ಅಂತ ಹೇಳಿ ಪ್ರೊಜೆಕ್ಟ್ ಮಾಡ್ತಾ ಇದೆ. ಜೊತೆಗೆ ಚೋಳ ರಾಜರು ಹಿಂದೂ ಸಂಸ್ಕೃತಿಯ ರಕ್ಷಕರು ಅಂತ ಕೂಡ ಬಿಜೆಪಿ ಹೇಳುತ್ತೆ. ಯಾಕೆ, ಏನ್ ಪಾಯಿಂಟ್ ಕೊಡುತ್ತೆ ಅಂದ್ರೆ, ಇಡೀ ದೇಶ ಇಸ್ಲಾಮಿಕ್ ಆಕ್ರಮಣಕಾರರ ದಾಳಿಗೆ ತುತ್ತಾದ್ರೂ ಕೂಡ ತಮಿಳು ರಾಜರು ತಮ್ಮ ದೇಗುಲಗಳನ್ನ, ಸಂಸ್ಕೃತಿಯನ್ನ ಉಳಿಸ್ಕೊಂಡು ಹೋದ್ರು. ಇವರು ಅಪ್ಪಟ ಹಿಂದೂಗಳಾಗಿದ್ರು, ಅದಕ್ಕೆ ಭವ್ಯ ದೇಗುಲಗಳನ್ನ ನಿರ್ಮಾಣ ಮಾಡಿದ್ರು, ಸಂಸ್ಕೃತಿಯನ್ನ ಕಾಪಾಡಿದ್ರು. ದಕ್ಷಿಣದಲ್ಲಿ ದಾಳಿಕೋರರು ಬಂದು ದೇಶ ನಾಶ ಮಾಡದಂತೆ ತಮಿಳು ರಾಜರುಗಳು ನಿರಂತರವಾಗಿ ಅಡ್ಡಗೋಡೆಯಾಗಿ ನಿಂತಿದ್ರು. ಇವರು ದೊಡ್ಡ ಹಿಂದೂ ರಕ್ಷಕರು ಮತ್ತು ದೊಡ್ಡ ದೇಶಭಕ್ತರು. ಇವರು ಚೋಳ ರಾಜರಂತೂ ದಕ್ಷಿಣ ಏಷ್ಯಾದಲ್ಲಿ ಹಿಂದೂ ಸಂಸ್ಕೃತಿಯನ್ನ, ಸನಾತನ ಸಂಸ್ಕೃತಿಯನ್ನ ಎಲ್ಲರಿಗಿಂತ ಜಾಸ್ತಿ ಹರಡೋಕೆ ಶ್ರಮ ಹಾಕಿದ ಮೊದಲ ದೊಡ್ಡ ರಾಜ ಭಾರತದ್ದು. ಲಂಕಾ, ಇಂಡೋನೇಷ್ಯಾ, ಮಲೇಷ್ಯಾಗಳಲ್ಲೂ ಕೂಡ ಭಾರತೀಯ ಸಂಸ್ಕೃತಿಯ ಪ್ರಭಾವ ಹರಡಿದಂಥ ಮಹಾನ್ ರಾಜ ಇವರು ಅಂತ ಬಿಜೆಪಿ ಹೇಳುತ್ತೆ. ಭಾರತದ ನೌಕಾಶಕ್ತಿಯನ್ನು ಜಗತ್ತಿಗೆ ಅನಾವರಣ ಮಾಡಿದ್ರು ಅಂತ ಕೂಡ ಹೇಳುತ್ತೆ. ಭಾರತಕ್ಕೆ ಚೋಳರ ಕೊಡುಗೆ ತುಂಬಾ ದೊಡ್ಡದು. ಹೀಗಾಗಿ ಅವ್ರನ್ನ ಇಂಟರ್ನ್ಯಾಷನಲೈಸ್ ಮಾಡಬೇಕು ಅನ್ನೋದು ಬಿಜೆಪಿ ಮತ್ತು ಕೇಂದ್ರ ಸರ್ಕಾರದ ಅಪ್ರೋಚ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದೇ ಕಾರಣಕ್ಕೆ ಅಣ್ಣಾಮಲೈ ಕೂಡ ಚೋಳ ರಾಜರಿಗೆ DMK ತುಂಬಾ ಅಪಮಾನ ಮಾಡ್ತಾ ಇದೆ. ಮೋದಿ ಚೋಳರನ್ನ ಗ್ಲೋಬಲೈಸ್ ಮಾಡೋಕೆ ಪ್ರಯತ್ನ ಮಾಡಿದ್ರೆ DMK ಲೋಕಲೈಸ್ ಮಾಡಿ ಅವರ ಸಾಧನೆಯನ್ನು ಕುಗ್ಗಿಸ್ತಾ ಇದೆ ಅಂತ ಅಣ್ಣಾಮಲೈ ಆರೋಪ ಮಾಡ್ತಿದ್ದಾರೆ.
ಅಷ್ಟೇ ಅಲ್ಲ, ಕೆಲ ವರ್ಷಗಳಿಂದಲೂ ಬಿಜೆಪಿ ಚೋಳರನ್ನ ತಮಿಳುನಾಡಿನಲ್ಲಿ ತಮ್ಮ ಐಕಾನ್ ಆಗಿ ಮಾಡಿಕೊಳ್ಳೋಕೆ ಶ್ರಮ ಹಾಕ್ತಿರೋದನ್ನ ನೀವು ಗಮನಿಸಿರಬಹುದು. ಈ ಮುಂಚೆ ಚೋಳರ ಸೆಂಗೋಲ್ ಅನ್ನ ಸಾಕಷ್ಟು ಪರ ವಿರೋಧದ ನಡುವೆ ಕೂಡ ಪಾರ್ಲಿಮೆಂಟ್ನಲ್ಲಿ ಖುದ್ದು ಮೋದಿ ಪ್ರತಿಷ್ಠಾಪನೆ ಮಾಡಿದ್ರು. ಮೋದಿ ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡಿದಾಗಲೆಲ್ಲ ಚೋಳರ ಕಾಲದ ಗ್ರಾಮಾಡಳಿತದ ಬಗ್ಗೆ, ಪ್ರಜಾಪ್ರಭುತ್ವದ ಅಂದಿನ ಕಲ್ಪನೆ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಹೀಗಾಗಿ ಎರಡೂ ಕಡೆಯವರು ಇವ್ರು ನಮ್ಮವರು ಅಂತ ಹೇಳ್ತಿರೋದ್ರಿಂದ ಮುಂದಿನ ಎಲೆಕ್ಷನ್ ಅಲ್ಲೂ ಕೂಡ ಇದು ದೊಡ್ಡ ವಿಚಾರ ಆಗೋ ಚಾನ್ಸಸ್ ಇದೆ. ಆದ್ರೆ ಅಲ್ಟಿಮೇಟ್ ಲಾಭ ಯಾರಿಗೆ ಸಿಗುತ್ತೆ, ಅದಕ್ಕೆ ಎಲೆಕ್ಷನ್ ರಿಸಲ್ಟ್ ಬರೋ ತನಕ ನಾವು ವೇಟ್ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಅನ್ನು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.